ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಸಂತ ಸೇವಾಲಾಲ್ ಛತ್ರಪತಿ ಶಿವಾಜಿ ಹಾಗೂ ಸಂತ ಕವಿ ಸರ್ವಜ್ಞ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ, ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಲು ಮಹನೀಯರ ಕೊಡುಗೆ ಸ್ಮರಣೀಯವಾದದ್ದು. ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಮಹನೀಯರ ತತ್ವದರ್ಶನಗಳನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದರಲ್ಲದೆ, ಶಿವಾಜಿ ಕೇವಲ ಐತಿಹಾಸಿಕವಾಗಿ ಮಹಾರಾಜ ಮಾತ್ರವಲ್ಲದೆ ಇಂದಿಗೂ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಭಾರತೀಯ ಕಲ್ಪನೆಗೆ ಅರ್ಥ ತಂದ ವ್ಯಕ್ತಿ ಅವರು. ಕಡಿಮೆ ಅವಧಿಯಲ್ಲಿ ಇಡೀ ದೇಶ ಸಂಚರಿಸಿ ಸಾಮ್ರಾಜ್ಯ ಕಟ್ಟಿದ ಮಹಾನ್ ಪರಾಕ್ರಮಿಯಾಗಿದ್ದರು. ಶಿವಾಜಿ ಅವರು ಸೈನ್ಯ ಸಂಘಟನೆಯಲ್ಲಿ ಚತುರರಾಗಿದ್ದರು. ಅವರ ಸೈನ್ಯದಲ್ಲಿ ಎಲ್ಲಾ ಜಾತಿ, ಮತ, ಧರ್ಮದವರಿದ್ದರು. ಅವರೆಂದಿಗೂ ಜಾತಿಗೆ ಅಂಟಿಕೊಂಡವರಲ್ಲ. ಹಾಗೆಯೇ ಸಂತ ಸೇವಾಲಾಲ್ ಮಹಾರಾಜರ ತತ್ವಾದರ್ಶಗಳು ತಮ್ಮ ನಿತ್ಯದ ಬದುಕಿಗೆ ಮಾರ್ಗದರ್ಶಕಗಳಾಗಿವೆ. ಅವುಗಳನ್ನು ಅಳವಡಿಸಿಕೊಂಡು ನಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳಬೇಕಿದೆ. ಎಷ್ಟೇ ಕಷ್ಟ ಬಂದರೂ ಮಕ್ಕಳನ್ನು ವಿದ್ಯೆಯಿಂದ ವಂಚನೆ ಮಾಡದೆ ಅವರಿಗೆ ಶಿಕ್ಷಣ ನೀಡುವ ಮೂಲಕ ಅವರನ್ನು ದೇಶದ ಆಸ್ತಿಯನ್ನಾಗಿಸಬೇಕು ಎಂದರು. ಸರ್ವಜ್ಞ ಸಾಮಾನ್ಯ ಭಾಷೆಯಲ್ಲಿ ತ್ರಿಪದಿಗಳನ್ನು ರಚಿಸುವ ಮೂಲಕ ಸಮಾಜದಲ್ಲಿನ ಮೂಢನಂಬಿಕೆ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಸೇರಿದಂತೆ ಹಲವು ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಶ್ರಮಿಸಿದ್ದಾರೆ ಮತ್ತು ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಹಲವು ಸೌಲಭ್ಯಗಳನ್ನು ನೀಡುತ್ತಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜಮುಖಿ ಕೆಲಸಗಳಿಗೆ ಮುಂದೆ ಬರಬೇಕು ಎಂದರು. ವಿಷಯಗಳೇ ಯಾವುದು ಇಲ್ಲ ಅಂತ ನಾವು ಹೇಳ್ಬೋದಾಗಿದೆ. ಯಾಕಂದ್ರೆ ಪ್ರತಿಯೊಂದು ವಿಚಾರಗಳ ಬಗ್ಗೆ, ಅದು ಜೀವನ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಅಥವಾ ವಿಮರ್ಶೆ ಆಗಿರ್ಬೋದು, ಈ ತರ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವರ ವಚನಗಳಲ್ಲಿ, ಅವರ ತ್ರಿಪದಿಗಳಲ್ಲಿ ನಾವು ಕಾಣ್ಬೋದಾಗಿದೆ. ಹಾಗಾಗಿ ಅವರು ಸರ್ವಜ್ಞ. ಅಂದ್ರೆ ನಮ್ಮ ಶಿವಮರಿಪುರ್ ಮಾತಾಡುವಾಗ ಹೇಳಿದ್ರು, ಎಲ್ಲರಲ್ಲೂ ಕೂಡ ಒಂದೊಂದು ನುಡಿ ಕಲ್ತವರು ಸರ್ವಜ್ಞ ಆದ್ರು ಅಂತ ಹೇಳಿದ್ರೆ. ಯಾಕಂತಂದ್ರೆ ಜೀವನದಲ್ಲಿ ಪ್ರತಿದಿನ ದಿನನಿತ್ಯದಲ್ಲಿ ಬರುವಂತಹ ಎಲ್ಲ ವಿಚಾರಗಳ ಬಗ್ಗೆ ನಾವು ಅವರ ಸರ್ವಜ್ಞ ತ್ರಿಪದಿಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ನಮ್ಮ ಹಿರಿಯರಿಗಿಂತ ಮಕ್ಕಳಿಗೆ ಅವಶ್ಯಕತೆ ಇದೆ. ಆ ಸರ್ವಜ್ಞ ತ್ರಿಪದಿಗಳನ್ನ ಒಂದೊಂದೇ ತುಂಬಾ ಕಠಿಣವಾಗಿ ಹೇಳಿಲ್ಲ, ತುಂಬಾ ಸರಳವಾಗಿದೆ. ಅದನ್ನ ಓದಿದ ತಕ್ಷಣ ಅದರಲ್ಲಿ ಏನ್ ಅಂಶಗಳಿದೆ, ಏನ್ ವಿಚಾರನ ಸರ್ವಜ್ಞವರು ಹೇಳ್ತಾ ಇದ್ದಾರೆ ಸಮಾಜಕ್ಕೆ ಅನ್ನೋದು ಅರಿವಾಗುತ್ತೆ. ತಾಯಿ ಬಗ್ಗೆ ಆಗಿರ್ಬೋದು, ಗುರು ಬಗ್ಗೆ ಆಗಿರ್ಬೋದು, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಆಗಿರೋದು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ಅವರು ವಿಮರ್ಶೆ ಮಾಡಿದ್ದಾರೆ, ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಪಿಐ ರೇವಣ್ಣ, ಕರ್ನಾಟಕ ಕ್ಷತ್ರಿಯ ಮರಾಠಿ ಪರಿಷತ್ ಹಾಸನ ಜಿಲ್ಲಾಧ್ಯಕ್ಷರು ಅನಿಲ್ ಕುಮಾರ್ ನಾಲವಾಡಿ, ಶಿವಪ್ಪ ಚಂದನಹಳ್ಳಿ, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ತಾಲೂಕು ಅಧ್ಯಕ್ಷ ಚಂದ್ರನಾಯಕ್, ಮುಖ್ಯ ಭಾಷಣ ರಾಜ ಮಲ್ಲನಾಯಕ್, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಜಿಲ್ಲಾ ಕಾರ್ಯದರ್ಶಿ ಶಿವಾಜಿ ಹಾಗೂ ಸಮಾಜದ ಮುಖಂಡರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.